ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಗಣೇಶನ ಮೂರ್ತಿ ಮೇಲೆ ಚಪ್ಪಲಿ ಹಾಕಿದಂತಹ ಘಟನೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿದೆ. ಇದಾದ ಬೆನ್ನಲ್ಲೇ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸಗಳು ನಡೀತಾ ಇದ್ದಾವೆ ಅಂತೇಳಿ ಬಲಪಂಥೀಯ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಶುರುಬಿಟ್ಕೊಂಡು ಇದೇ ಸರಿಯಾದ ಟೈಮು ಅಂದ್ಕೊಂಡು ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರು ಕೂಡ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟರು, ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಆ ಪ್ರತಿಭಟನೆಯಲ್ಲಿ ಸಿ.ಟಿ. ರವಿ ಅವರು ಆಡಿದ ಮಾತುಗಳು ಹೇಗಿತ್ತು ಅಂದರೆ, ಹಿಂದೂ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ, ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದವರು ಈ ಕೆಲಸ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಕೋಮುದ್ವೇಷ ಹರಡೋ ಪ್ರಯತ್ನವನ್ನು ಅದಾಗಲೇ ಅವರು ಶುರುಬಿಟ್ಕೊಂಡ್ರು. ಆದರೆ ದೇವರ ಮೂರ್ತಿ ಮೇಲೆ ಚಪ್ಪಲಿ ಹಾಕಿದಂತಹ ಆರೋಪಿ ಹಾಸನದ ಹಿಂದೂ ಹೆಣ್ಮಗಳು ಲೀಲಮ್ಮ ಅನ್ನೋದು ಗೊತ್ತಾಗುತ್ತಲೇ ಇಡೀ ಪ್ರಕರಣಕ್ಕೆ ಹಿಂದೂ ಮುಸ್ಲಿಂ ಆ್ಯಂಗಲ್ ಕೊಡೋಕ್ಕೆ ಪ್ರಯತ್ನಿಸ್ತಾ ಇದ್ದಂತಹ ಬಿಜೆಪಿ ಹಾಗೂ ಬಲಪಂಥೀಯ ನಾಯಕರ ಪ್ಲಾನ್ ಅಟ್ಟರ್ ಫ್ಲಾಪ್ ಆಗಿದೆ. ಆಗಿದ್ದೇನಪ್ಪ ಅಂದರೆ, ಬೇಲೂರಿನ ಬಸ್ ಸ್ಟಾಪ್ ಹತ್ರನೇ ಪುರಸಭೆ ಕಚೇರಿ ಕೂಡ ಇದೆ. ಆ ಪುರಸಭೆಯ ಆವರಣದಲ್ಲಿ ವರಸಿದ್ಧಿ ವಿನಾಯಕನ ದೇವಸ್ಥಾನ ಇದೆ. ಬಸ್ ಸ್ಟ್ಯಾಂಡಿನ ಸುತ್ತಮುತ್ತ ವ್ಯಾಪಾರ ಮಾಡುವಂತಹ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಂದ ಹಿಡ್ಕೊಂಡು ಪುರಸಭೆಯ ಸಿಬ್ಬಂದಿ ಮತ್ತು ಅಲ್ಲಿಗೆ ದಿನಂಪ್ರತಿ ಬರೋರು ಹೋಗೋರು ಎಲ್ಲರೂ ಈ ವರಸಿದ್ಧಿ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸ್ತಾರೆ, ಶ್ರದ್ಧೆಯಿಂದ ನಡ್ಕೊಳ್ತಾರೆ ಕೂಡ. ಪ್ರತಿದಿನದ ಹಾಗೆ ಮೊನ್ನೆ ಭಾನುವಾರ ಬೆಳಗ್ಗೆ ಕೂಡ ಎದ್ದು ಸ್ಥಳೀಯ ವ್ಯಾಪಾರಸ್ಥರು ತಮ್ಮ ಅಂಗಡಿ ಬಾಗಿಲು ತೆಗೆಯೋದಕ್ಕೂ ಮುಂಚೆ ವಿನಾಯಕನ ದರ್ಶನ ಪಡ್ಕೊಂಡು ಪೂಜೆ ಸಲ್ಲಿಸಿದ್ರಾಯ್ತು ಅಂತ ಹೇಳಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅಲ್ಲಿ ನೋಡಿದ್ರೆ ಗುಡಿಯೊಳಗಿನ ಗಣೇಶನ ಮೂರ್ತಿ ಮೇಲೆ ಯಾರೋ ದುಷ್ಕರ್ಮಿಗಳು ಚಪ್ಪಲಿ ಇಟ್ಟು ಹೋಗಿದ್ದಾರೆ. ಇದನ್ನ ನೋಡಿದ ಜನ ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಮಾಹಿತಿಯನ್ನು ಆಧರಿಸಿ ಸ್ಥಳಕ್ಕೆ ಬಂದಂತಹ ಪೊಲೀಸರು ಪುರಸಭೆಯ ಆವರಣದಲ್ಲಿರುವಂತಹ CCTVಯ ಫೂಟೇಜನ್ನು ಚೆಕ್ ಮಾಡಿ ನೋಡಿದಾಗ ಒಬ್ಬ ಮುಸುಕುದಾರಿ ಹೆಣ್ಮಗಳು ರಾತ್ರಿ ದೇವಸ್ಥಾನದ ಒಳಗೆ ಬಂದು ಹೋಗಿರುವುದು ಗೊತ್ತಾಗಿದೆ. ಇದು ಸೂಕ್ಷ್ಮ ವಿಚಾರ ಆಗಿದ್ದರಿಂದ ಪೊಲೀಸರು ಕೂಡಲೇ ತನಿಖೆಯನ್ನು ಚುರುಕುಗೊಳಿಸ್ತಾರೆ. ಅಷ್ಟೊತ್ತಿಗಾಗಲೇ ಒಬ್ಬರಿಂದ ಒಬ್ಬರಿಗೆ ಸುದ್ದಿ ತಲುಪಿ ಬಲಪಂಥೀಯ ಸಂಘಟನೆಗಳು ಮತ್ತು ಸ್ಥಳೀಯ ಬಿಜೆಪಿ ನಾಯಕರು ಪ್ರಕರಣದಲ್ಲಿ ಎಂಟ್ರಿ ಆಗ್ತಾರೆ. ಗಣೇಶನ ಮೂರ್ತಿಗೆ ಚಪ್ಪಲಿ ಹಾಕಿದ್ದು ಮುಸುಕುದಾರಿ ಹೆಣ್ಮಗಳು ಅಂತ ಗೊತ್ತಾದ ಕೂಡಲೇ ಇಡೀ ಪ್ರಕರಣವನ್ನು ಹಿಂದೂ ಮುಸ್ಲಿಂ ಆ್ಯಂಗಲ್ಗೆ ತಿರುಗಿಸೋಕೆ ಸರ್ವ ಪ್ರಯತ್ನಗಳು ಕೂಡ ನಡೀತು. ಕೋಮು ರಾಜಕಾರಣ ಮಾಡೋಕೆ ಬೀದಿಗಿಳಿದಂತಹ ಬಿಜೆಪಿಯ ಸಿ.ಟಿ. ರವಿ ಮತ್ತು ಬಲಪಂಥೀಯ ನಾಯಕರು ಹಿಂದೂ ದೇವಾಲಯಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಆರೋಪಿಗಳ ಮನೆ ಮೇಲೆ ಬುಲ್ಡೋಸರ್ನ ಹತ್ತಿಸಬೇಕು, ಕೋಮು ಗಲಭೆಯನ್ನು ಸೃಷ್ಟಿಸುವಂತಹ ಸಂಚಿನ ಭಾಗವಾಗಿ ಈ ಕೃತ್ಯವನ್ನು ಎಸಗಲಾಗಿದೆ ಅಂತ ಹೇಳಿ ಒಂದರ ಮೇಲೊಂದರಂತೆ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡೋಕೆ ಶುರುವಿಟ್ಕೊಳ್ತಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆದಂತಹ ಘಟನೆಗಳನ್ನು ಈ ಪ್ರಕರಣಕ್ಕೆ ತಳಕು ಹಾಕಿ ಇದೊಂದು ದೊಡ್ಡ ಸಂಚು ಅನ್ನೋ ರೀತಿಯಲ್ಲಿ ಬಿಂಬಿಸೋಕೆ ಶುರು ಮಾಡಿದೆ. ಇತ್ತ ಆರೋಪಿ ಮಹಿಳೆ ತಲೆ ಮೇಲೆ ಶರ್ಗನ್ನ ಹಾಕೊಂಡು ಬಂದಿದ್ದರಿಂದ ಆಕೆಯ ಐಡೆಂಟಿಟಿಯನ್ನು ಪತ್ತೆ ಹಚ್ಚೋದು ಪೊಲೀಸರಿಗೆ ಸವಾಲಿನ ಕೆಲಸ ಆಯಿತು. ಆದರೆ ಪರಿಸ್ಥಿತಿಯನ್ನು ಅರಿತಿದ್ದಂತಹ ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗ್ತಾರೆ. ಆ ಮಹಿಳೆ ಯಾರು, ಎಲ್ಲಿಂದ ಬಂದರು, ಯಾವ ಊರಿನವರು ಅನ್ನೋ ಮಾಹಿತಿಯನ್ನು ಕಲೆ ಹಾಕೋಕೆ ಶುರು ಮಾಡಿದ್ದಾರೆ. CCTVಯಲ್ಲಿ ಸರಿಯಾದಂತಹ ಆರೋಪಿ ಮಹಿಳೆಯ ಚಲನವಲನಗಳನ್ನ ಆಧರಿಸಿ 8 ತಂಡಗಳನ್ನು ರಚಿಸಿಕೊಂಡು ಹುಡುಕಾಟವನ್ನು ಶುರುವಿಟ್ಕೊಂಡಂತಹ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಪ್ರಕರಣವನ್ನು ಭೇದಿಸ್ತಾರೆ. ಗಣೇಶನ ಮೂರ್ತಿಯ ಮೇಲೆ ಚಪ್ಪಲಿ ಹಾಕಿದ್ದು ಹಾಸನದ ವಿಜಯನಗರ ಬಡಾವಣೆಯ ಲೀಲಮ್ಮ ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ. ಕೂಡಲೇ ಆಕೆಯನ್ನು ಬಂಧನಕ್ಕೊಳಪಡಿಸ್ತಾರೆ, ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ಆಕೆಯ ಕುಟುಂಬದ ಸದಸ್ಯರನ್ನು ಕೂಡ ವಿಚಾರಿಸ್ತಾರೆ. ಆಗಲೇ ಗೊತ್ತಾಗೋದು ಈ ಲೀಲಮ್ಮ ಏನಿದ್ದಾರೆ ಇವರು ಮಾನಸಿಕ ಅಸ್ವಸ್ಥರು ಅಂತ. ಈ ಲೀಲಮ್ಮ ಶನಿವಾರ ರಾತ್ರಿ 8:30 ಸುಮಾರಿಗೆ ತಮ್ಮೂರು ಹಾಸನದಿಂದ ಬೇಲೂರು ಬಸ್ ಹತ್ತಾರೆ. ಅಲ್ಲಿಂದ ಚಿಕ್ಕಮಗಳೂರಿಗೆ ಹೋಗ್ತಾರೆ. ಚಿಕ್ಕಮಗಳೂರಿಂದ ವಾಪಸ್ ಬಸ್ನಲ್ಲಿ ಬೇಲೂರಿಗೆ ಬಂದಿಳಿತಾರೆ. ಬಸ್ ಇಳಿದು ಓಡಾಡ್ತಾ ಬಸ್ ಸ್ಟ್ಯಾಂಡನ್ನು ಎದುರುಗಡೆ ಇದ್ದಂತಹ ಪುರಸಭೆಯ ಆವರಣಕ್ಕೆ ಹೋಗಿ ಅಲ್ಲಿದ್ದ ದೇವಸ್ಥಾನದೊಳಗೆ ಪ್ರವೇಶ ಮಾಡಿ ಗಣೇಶನ ಮೂರ್ತಿ ಮೇಲೆ ಚಪ್ಪಲಿಯನ್ನು ಇಟ್ಟು ಆಚೆ ಹೋಗ್ತಾರೆ. ಇದಾದ ನಂತರ ಅವರು ಬಸ್ ಹತ್ಕೊಂಡು ವಾಪಸ್ ಹಾಸನಕ್ಕೆ ಹೋಗ್ತಾರೆ. ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದು ಕೂಡ ಹಾಸನದಲ್ಲಿ. ಇದಿಷ್ಟು ನಡೆದಿರುವಂತಹ ಘಟನೆ. ಆರೋಪಿ ಮಹಿಳೆಯನ್ನ ಪೊಲೀಸರು ಅರೆಸ್ಟ್ ಮಾಡಿ ಆಕೆಯ ಮಾನಸಿಕ ಅಸ್ವಸ್ಥತೆ ಅನ್ನೋ ವಿಚಾರ ಗೊತ್ತಾದ ಕೂಡಲೇ ಧರ್ಮದ್ವೇಷದ ರಾಜಕಾರಣ ಮಾಡ್ತಾ ಪ್ರತಿಭಟನೆ ಹೆಸರಲ್ಲಿ ಕೋಮು ಗಲಭೆಗೆ ಪ್ರಚೋದನೆಯನ್ನು ನೀಡುತ್ತಾ ಇದ್ದಂತಹ ಸಿ.ಟಿ. ರವಿ ಮತ್ತೆ ಬಲಪಂಥೀಯರ ಪ್ಲಾನ್ ಕಂಪ್ಲೀಟ್ ತಲೆ ಕೆಳಗಾಗುತ್ತೆ. ಮುಸುಕುದಾರಿ ಹೆಣ್ಮಗಳು ಹಿಂದೂ ಧರ್ಮಕ್ಕೆ ಸೇರಿದವಳು, ಮುಸ್ಲಿಂ ಅಲ್ಲ, ಅದರಲ್ಲೂ ಆಕೆ ಮಾನಸಿಕ ಅಸ್ವಸ್ಥತೆ ಅಂದ ಕೂಡಲೇ ಪ್ರಕರಣಕ್ಕೆ ಹಿಂದೂ ಮುಸ್ಲಿಂ ಆ್ಯಂಗಲ್ ಕೊಡೋಕ್ಕೆ ನಡೆಸಿದ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಯಿತು ಅನ್ನೋದು ಅರ್ಥ ಆಗುತ್ತೆ. ಸುತ್ತಿ ಬಳಸಿ ತಮ್ಮ ಬುಡಕ್ಕೆ ಬಂತು ಅನ್ನೋದು ಅರಿವಾಗುತ್ತೆ. ಇಷ್ಟಾದ ಮೇಲೂ ಸಿ.ಟಿ. ರವಿ ಹೇಳಿದ್ದೇನು ಗೊತ್ತಾ, ನೈಜ ಆರೋಪಿಗಳನ್ನು ರಕ್ಷಿಸೋಕೆ ಅಂತ ಮಾನಸಿಕ ಅಸ್ವಸ್ಥ ಮಹಿಳೆಯ ಆರೋಪಿ ಅನ್ನೋ ರೀತಿ ಕಥೆಯನ್ನು ಹೆಣೆಯಲಾಗ್ತಿದೆ ಅಂತ ಹೇಳಿಕೆಯನ್ನು ನೀಡ್ತಾರೆ. CCTV ಕ್ಯಾಮೆರಾದಲ್ಲಿ ಸರಿಯಾದಂತಹ ಆರೋಪಿತ ಮಹಿಳೆಯನ್ನ ಪೊಲೀಸರು ಬಂಧಿಸಿ ಅಸಲಿ ವಿಚಾರವನ್ನು ತಿಳಿಸಿದ ಮೇಲೂ ಆರೋಪಿಗಳು ಬೇರೆ ಯಾರೋ ಇದ್ದಾರೆ, ಅವರನ್ನು ರಕ್ಷಿಸೋಕೆ ಮಾನಸಿಕ ಅಸ್ವಸ್ಥತೆಯನ್ನು ಬಳಸ್ಕೊಳ್ಳಲಾಗ್ತಾ ಇದೆ ಅನ್ನೋ ತರಹದ ಹೇಳಿಕೆಯನ್ನು ಸಿ.ಟಿ. ರವಿ ಅವರು ಕೊಟ್ಟರು ಅಂತ ನೋಡಿದ್ದಾರೆ. ಅವರು ಆರೋಪಿ ಜಾಗದಲ್ಲಿ ಯಾರನ್ನ ಊಹಿಸಿಕೊಂಡಿದ್ರು,
ಯಾವ ಕಾರಣಕ್ಕೆ ಪ್ರತಿಭಟನೆಯನ್ನು ಶುರುವಿಟ್ಕೊಂಡಿದ್ರು ಅನ್ನೋದು ಎಂಥವ್ರಿಗೂ ಸ್ಪಷ್ಟವಾಗಿ ತಿಳಿಯೋದು. ಗಣೇಶನ ಮೂರ್ತಿ ಮೇಲೆ ಚಪ್ಪಲಿ ಹಾಕಿದವರು ಯಾರು ಅಂತ ಗೊತ್ತಾದ್ಮೇಲೂ ಸಿ.ಟಿ. ರವಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ ಅಂದರೆ ಇವರಿಗೆ ಕಾಳಜಿ ಇರೋದು ನಮ್ಮ ದೇವರು ಗಣೇಶನ ಮೇಲಲ್ಲ, ಬದಲಿಗೆ ತಮ್ಮ ಕೋಮು ರಾಜಕಾರಣದ ಮೇಲೆ ಅನ್ನೋದು ಇನ್ನಷ್ಟು ಸ್ಪಷ್ಟವಾಗಿದೆ. ಈ ಪ್ರಕರಣದಲ್ಲಿ ನಾವು ಮೆಚ್ಚಬೇಕಿರೋದು ಪೊಲೀಸರ ಸಮಯ ಪ್ರಜ್ಞೆಯನ್ನು. ಆರೋಪಿಯನ್ನ ತಕ್ಷಣವೇ ಟ್ರ್ಯಾಕ್ ಡೌನ್ ಮಾಡಿ ಬಂಧಿಸುವ ಮೂಲಕ ಕಮ್ಯುನಲ್ ಆ್ಯಂಗಲ್ಗೆ ತಿರುಗ್ತಾ ಇದ್ದಂತಹ ಇಡೀ ಪ್ರಕರಣವನ್ನು ಮತ್ತೆ ಆ ನಿಟ್ಟಿನ ಪ್ರಯತ್ನಗಳನ್ನು ತಡೆಯುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಮಾನಸಿಕ ಅಸ್ವಸ್ಥಳು ಎನ್ನಲಾಗ್ತಾ ಇರುವಂತಹ ಹಾಸನದ ಲೀಲಮ್ಮ ಬೇಲೂರಿಗೆ ಹೋಗಿ ಹೀಗೆ ಗಣೇಶನ ಮೂರ್ತಿ ಮೇಲೆ ಚಪ್ಪಲಿ ಹಾಕಿದ್ದು ಯಾಕೆ ಅನ್ನೋ ಸತ್ಯ ಪೂರ್ಣ ತನಿಖೆಯಿಂದಷ್ಟೇ ಹೊರಬೀಳಬೇಕಿದೆ.